ಸತ್ಯಗಳನ್ನು ಅವರು ಬಾಯಿ ಬಿಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಕೇರಳ ಲಿಂಕ್ ಅನ್ನು ಕೂಡ ಅವರು ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದ ಆರಂಭದಲ್ಲೂ ಕೂಡ ಕೇರಳದಲ್ಲಿ ಬಹಳಷ್ಟು ಅದು ಸುದ್ದಿ ಆಗಿತ್ತು. ಕೇರಳದ ಚಾನೆಲ್ಗಳದನ್ನ ಸುದ್ದಿಯನ್ನ ವೈಭವೀಕರಿಸಿ ಹಾಕಿದ್ರು. ಆದ್ರೆ ಆ ಬಳಿಕ ಇವಾಗ ಸತ್ಯ ಯಾವಾಗ ಹೊರ ಬರುತ್ತೆ ಆವಾಗಿನಿಂದ ಕೇರಳದ ಯಾವುದೇ ಮಾಧ್ಯಮಗಳಲ್ಲಿ ಅದರ ವರದಿ ಆಗ್ತಾ ಇಲ್ಲ. ಆವಾಗ್ಲೇ ಒಂದು ರೀತಿಯಾದಂತಹ ಲಿಂಕ್ ಇತ್ತು. ಈಗ ಮತ್ತೊಂದು ಲಿಂಕ್ ಕೂಡ ತೆರೆದುಕೊಂಡಿರುವಂತದ್ದು. ಅದು ಕೇರಳದ ಕಮ್ಯುನಿಸ್ಟ್ ಸಂಸದ ಏನಿದ್ದಾನೆ ಆತನ ಜೊತೆ ಆ ಲಿಂಕ್ ಆಗಿರುವಂತದ್ದು. ಅಂದ್ರೆ ಆ ಒಂದು ಬುರುಡೆ ಗ್ಯಾಂಗ್ ಏನಿದೆಯಲ್ಲ ಅದರ ಪ್ರಮುಖರಾದಂತಹ ಮಟ್ಟಣ್ಣ ಮತ್ತು ಜಯಂತನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಯಂತನ್ನ 3ನೇ ದಿನದ ವಿಚಾರಣೆ ಮಾಡ್ತಾ ಇದ್ದಾರೆ. ಮಟ್ಟಣ್ಣ ಅವರನ್ನ ನಿನ್ನೆಯಿಂದಲೂ ಕೂಡ ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರ ಬರ್ತಾ ಇದೆ, ಒಂದೊಂದೇ ಸತ್ಯಗಳನ್ನು ಅವರು ಬಾಯಿ ಬಿಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಬುರುಡೆಯನ್ನ ಕೇರಳಕ್ಕೂ ತೆಗೆದುಕೊಂಡು ಹೋಗಿದ್ವಿ ಅನ್ನುವಂತ ಒಂದು ಮಾತನ್ನು ಕೂಡ ಅವರು ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಕೇರಳದ ಕಮ್ಯುನಿಸ್ಟ್ ಸಂಸದರಾದಂತಹ ಸಂತೋಷ್ ಕುಮಾರ್ ಏನೋ ಇದ್ದಾರೆ, ಅವರು ಇದ್ದಲ್ಲಿಗೆ ಹೋಗಿ ಅವರ ಎದುರು ಕೂಡ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ರು ಅನ್ನುವಂತ ಸತ್ಯವನ್ನ ಈಗಾಗಲೇ ಆ ಒಂದು ಬುರುಡೆ ಗ್ಯಾಂಗ್ ಎಸ್ಐಟಿ ಅಧಿಕಾರಿಗಳ ಮುಂದೆ ತೆರೆದಿಟ್ಟಿರುವಂತದ್ದು. ಆದ್ರೆ ಯಾಕೆ ಆ ಒಂದು ಸಂಸದನನ್ನ ಸಂಪರ್ಕ ಮಾಡಿತ್ತು, ಯಾಕೆ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಕೇರಳಕ್ಕೆ ಹೋದ್ರು ಅನ್ನುವಂತ ಒಂದು ವಿಚಾರಣೆಗಳು ಈಗ ಕೂಡ ಮುಂದುವರಿದಿರುವಂತದ್ದು. ಅಂದ್ರೆ ಆ ಸಂತೋಷ್ ಕುಮಾರ್ಗೂ ಈ ಒಂದು ಬುರುಡೆ ಗ್ಯಾಂಗ್ಗೂ ಯಾವ ಲಿಂಕು, ಯಾವ ರೀತಿಯಾಗಿ ಸಂತೋಷ್ ಕುಮಾರ್ ಈ ಒಂದು ಬುರುಡೆ ಗ್ಯಾಂಗಿಗೆ ಹೆಲ್ಪ್ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ವಿಚಾರಣೆ ಆಗ್ತದೆ. ಮುಂದಿನ ಹಂತದಲ್ಲಿ ಸಂತೋಷ್ ಕುಮಾರ್ ಅವರನ್ನ ಸಂಪರ್ಕಿಸಿ ಅವರನ್ನು ಕೂಡ ಒಂದಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಬುರುಡೆ ಗ್ಯಾಂಗಿಗೂ ಸಂತೋಷ್ ಅಂದ್ರೆ ಕಮ್ಯುನಿಸ್ಟ್ ಸಂಸದರಾದಂತಹ ಸಂತೋಷ್ಗೂ ಯಾವ ಲಿಂಕ್ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ತನಿಖೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಬುರುಡೆಯನ್ನು ಕೇರಳಕ್ಕೆ ತೆಕ್ಕೊಂಡೋದ್ರಲ್ಲ, ಯಾಕೆ ತೆಕ್ಕೊಂಡು ಹೋಗಿರ್ಬೋದು, ಯಾಕೆ ಆ ಸಂಸದನ್ನ ಮೀಟ್ ಆಗಿರ್ಬೋದು, ಅವರಿಂದ ಏನು ಸಲಹೆ ಪಡೆದಿರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮುಂದೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಸದ್ಯ 4ರನ್ನ ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳಾದಂತಹ ಟಿ ಜಯಂತ್, ಗಿರೀಶ್ ಮಟ್ಟಣ್ಣ ಅವರು, ಅದರ ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದಂತಹ ಏನು ಅಭಿಷೇಕ್ ಅನ್ನುವಂತ ಯೂಟ್ಯೂಬರ್ ಇದ್ದಾನೆ ಆತನ ವಿಚಾರಣೆ ಆಗ್ತಿದೆ. ಅದರ ಜೊತೆಗೆ ನಿನ್ನೆ ರಾತ್ರಿಯಿಂದ ಸೌಜನ್ಯ ಮಾವ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ಚಿನ್ನಯ್ಯ ಉಳಿದುಕೊಂಡಿದ್ದಂಥದ್ದು ಉಜಿರೆಯ ಹಳ್ಳಿ ಮನೆಯ ಒಂದು ರೂಮ್ ನಲ್ಲಿ ಉಳಿದುಕೊಂಡಿದ್ದ, ಅಲ್ಲಿ ಮೀಟಿಂಗ್ ಕೂಡ ಆಗಿತ್ತು. ಆ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಿದಂಥದ್ದು ಇದೇ ಸೌಜನ್ಯ ಮಾವ ಗಿರೀಶ್ ವಿಠ್ಠಲ ಗೌಡ ಅವರು ಕೂಡ ಆ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು. ಹೀಗಾಗಿ ಅವರನ್ನು ಕೂಡ ಸದ್ಯ ಎಸ್ಐಟಿ ಕರೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು. 4ರನ್ನು ಕೂಡ ಎಸ್ಐಟಿ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದು, ಅವರಿಂದ ಒಂದಷ್ಟು ಸತ್ಯಗಳು ಈಗ ಹೊರಬರ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ ದಿನೇಶ್, ಈಗ ಎಸ್ಐಟಿ ಮುಂದಿನ ಕ್ರಮ ಏನು? ಒಬ್ಬೊಬ್ಬರದ ಹೆಸರು ಆಚೆ ಬರ್ತಾ ಇದೆ, ತನಿಖೆಯ ಭಾಗವಾಗಿ ಹೆಸರು ಬರ್ತಾ ಇದೆ. ನಿಜ, ಈಗ ಎಸ್ಐಟಿ ಏನ್ ಕ್ರಮ ತಗೊಳುತ್ತೆ? ಷಡ್ಯಂತ್ರ ಅಂತ ಕನ್ಫರ್ಮ್ ಆಗ್ತಾ ಇದೆ ಈಗ ಎಸ್ಐಟಿ ಅವರಿಗೆ, ಹೇಗೆ? ಹೌದು ಶ್ರೀಪಾದ್ ಪಾಟೀಲ್, ಷಡ್ಯಂತ್ರದ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಆರಂಭದಲ್ಲಿ ಚಿನ್ನಯ್ಯನನ್ನೇ ತೀವ್ರವಾಗಿ ವಿಚಾರಣೆ ನಡೆಸಿದ್ರು. ಅಂದ್ರೆ ಆರಂಭದಲ್ಲಿ ಮೊದಲು 12 ದಿನ ಕಸ್ಟಡಿಗೆ ಪಡೆದಿದ್ರು. ಆ ಬಳಿಕ ಮೊನ್ನೆ 3ನೇ ತಾರೀಕಿನಂದು ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂತದ್ದು. ಆತನನ್ನ ತೀವ್ರವಾಗಿ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಪ್ರಕರಣದ ಪ್ರಮುಖರಾದಂತಹ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟನ್ ಏನಿದ್ದಾರೆ ಇವರನ್ನು ಕೂಡ ಈಗಾಗಲೇ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇವರಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇವರಿಗೆ ಬೇರೆ ಬೇರೆ ರೀತಿ ಅಂದ್ರೆ ಬೇರೆ ಬೇರೆ ಆಗಿ ಕುಳ್ಳಿರಿಸಿಕೊಂಡು ಅವರನ್ನ ಪ್ರತ್ಯೇಕವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಟಿ ಜಯಂತ್ ಅವರು ಈ ಒಂದು ಬುರುಡೆ ತಂದದ್ದು ಗಿರೀಶ್ ಮಟ್ಟಣ್ಣ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ರು. ಅದರ ಬಳಿಕ ಮಟ್ಟಣ್ಣ ಅವರಲ್ಲಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಕೇಳಿದಾಗ ಬುರುಡೆಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನಾನು ಬುರುಡೆಯನ್ನು ತಂದಿಲ್ಲ ಅಂತ ಹೇಳಿದ್ದ. ಹೀಗಾಗಿ ಇವರಿಬ್ಬರ ನಡುವಿನ ಹೇಳಿಕೆಯಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಜೊತೆಗೆ ಚಿನ್ನಯ್ಯ ಈ ಹಿಂದೆ ನೀಡಿದಂತ ಹೇಳಿಕೆ ಸಾಕಷ್ಟು ಗೊಂದಲದಿಂದಲೇ ಕೂಡಿದೆ. ಹೀಗಾಗಿ ಬುರುಡೆಯ ವಿಚಾರವಾಗಿ ಇವರಿಬ್ಬರನ್ನು ಕೂಡ ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಜಯಂತನ್ನ ಇವತ್ತಿಗೆ 3ನೇ ದಿನದ ವಿಚಾರಣೆಗೆ ಒಳಪಡಿಸಿದ್ದು. ಗಿರೀಶ್ ಮಟ್ಟಣ್ಣ ಅವರು ನಿನ್ನೆ ಮಧ್ಯಾಹ್ನದ ನಂತರ ವಿಚಾರಣೆಗೆ ಬಂದಿದ್ರು. ತಡರಾತ್ರಿವರೆಗೂ ಕೂಡ ಅವರನ್ನ ವಿಚಾರಣೆ ಮಾಡಿದ್ರು. ಆ ಬಳಿಕ ಅವರು ತೆರಳಿದ್ರು. ಇವತ್ತು
ಬೆಳಿಗ್ಗೆ ಮತ್ತೆ ವಿಚಾರಣೆಗೆ ಆಗಮಿಸಿರುವಂತದ್ದು. ಹೀಗಾಗಿ ಇವರನ್ನ ಸದ್ಯ ವಿಚಾರಣೆ ಮಾಡ್ತಾ ಇದ್ದಾರೆ. ಅಗತ್ಯ ಬಿದ್ರೆ ಮುಂದೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಶ್ರೀಪಾದ್ ಪಾಟೀಲ್ ಸತ್ಯಗಳನ್ನ ಅವರು ಬಾಯಿ ಬಿಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಕೇರಳ ಲಿಂಕ್ ಅನ್ನು ಕೂಡ ಅವರು ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದ ಆರಂಭದಲ್ಲೂ ಕೂಡ ಕೇರಳದಲ್ಲಿ ಬಹಳಷ್ಟು ಅದು ಸುದ್ದಿ ಆಗಿತ್ತು. ಕೇರಳದ ಚಾನೆಲ್ಗಳನ್ನ ಸುದ್ದಿಯನ್ನ ವೈಭವೀಕರಿಸಿ ಹಾಕಿದ್ರು. ಆದ್ರೆ ಆ ಬಳಿಕ ಇವಾಗ ಸತ್ಯ ಯಾವಾಗ ಹೊರ ಬರುತ್ತೆ ಆವಾಗ್ನಿಂದ ಕೇರಳದ ಯಾವುದೇ ಮಾಧ್ಯಮಗಳಲ್ಲಿ ಅದರ ವರದಿ ಆಗ್ತಾ ಇಲ್ಲ. ಆವಾಗ್ಲೇ ಒಂದು ರೀತಿಯಾದಂತಹ ಲಿಂಕ್ ಇತ್ತು. ಈಗ ಮತ್ತೊಂದು ಲಿಂಕ್ ಕೂಡ ತೆರೆದುಕೊಂಡಿರುವಂತದ್ದು. ಅದು ಕೇರಳದ ಕಮ್ಯುನಿಸ್ಟ್ ಸಂಸದ ಏನಿದ್ದಾನೆ ಆತನ ಜೊತೆ ಲಿಂಕ್ ಆಗಿರುವಂತದ್ದು. ಅಂದ್ರೆ ಆ ಒಂದು ಬುರುಡೆ ಗ್ಯಾಂಗ್ ಏನಿದೆಯಲ್ಲ ಅದರ ಪ್ರಮುಖರಾದಂತಹ ಮಟ್ಟಣ್ಣ ಮತ್ತು ಜಯಂತನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಯಂತನ್ನ 3ನೇ ದಿನದ ವಿಚಾರಣೆ ಮಾಡ್ತಾ ಇದ್ದಾರೆ. ಮಟ್ಟಣ್ಣ ಅವರನ್ನ ನಿನ್ನೆಯಿಂದಲೂ ಕೂಡ ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರ ಬರ್ತಾ ಇದೆ, ಒಂದೊಂದೇ ಸತ್ಯಗಳನ್ನು ಅವರು ಬಾಯಿ ಬಿಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಬುರುಡೆಯನ್ನ ಕೇರಳಕ್ಕೂ ತೆಗೆದುಕೊಂಡು ಹೋಗಿದ್ವಿ ಅನ್ನುವಂತ ಒಂದು ಮಾತನ್ನು ಕೂಡ ಅವರು ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಟ್ಟಿರುವಂತದ್ದು. ಅಂದ್ರೆ ಕೇರಳದ ಕಮ್ಯುನಿಸ್ಟ್ ಸಂಸದನಾದಂತಹ ಸಂತೋಷ್ ಕುಮಾರ್ ಏನೋ ಇದ್ದಾರೆ, ಅವರು ಇದ್ದಲ್ಲಿಗೆ ಹೋಗಿ ಅವರ ಎದುರು ಕೂಡ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ರು ಅನ್ನುವಂತಹ ಸತ್ಯವನ್ನ ಈಗಾಗಲೇ ಆ ಒಂದು ಬುರುಡೆ ಗ್ಯಾಂಗ್ ಎಸ್ಐಟಿ ಅಧಿಕಾರಿಗಳ ಮುಂದೆ ತೆರೆದಿಟ್ಟಿರುವಂತದ್ದು. ಆದ್ರೆ ಯಾಕೆ ಆ ಒಂದು ಸಂಸದನನ್ನ ಸಂಪರ್ಕ ಮಾಡಿತ್ತು, ಯಾಕೆ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಕೇರಳಕ್ಕೆ ಹೋದ್ರು ಅನ್ನುವಂತ ಒಂದು ವಿಚಾರಣೆಗಳು ಈಗ ಕೂಡ ಮುಂದುವರಿದಿರುವಂತದ್ದು. ಅಂದ್ರೆ ಸಂತೋಷ್ ಕುಮಾರ್ಗೂ ಈ ಒಂದು ಬುರುಡೆ ಗ್ಯಾಂಗ್ಗೂ ಯಾವ ಲಿಂಕು, ಯಾವ ರೀತಿಯಾಗಿ ಸಂತೋಷ್ ಕುಮಾರ್ ಈ ಒಂದು ಬುರುಡೆ ಗ್ಯಾಂಗಿಗೆ ಹೆಲ್ಪ್ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ವಿಚಾರಣೆ ಆಗ್ತದೆ. ಮುಂದಿನ ಹಂತದಲ್ಲಿ ಸಂತೋಷ್ ಕುಮಾರ್ ಅವರನ್ನ ಸಂಪರ್ಕಿಸಿ ಅವರನ್ನು ಕೂಡ ಒಂದಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಬುರುಡೆ ಗ್ಯಾಂಗಿಗೂ ಸಂತೋಷ್ ಅಂದ್ರೆ ಕಮ್ಯುನಿಸ್ಟ್ ಸಂಸದರಾದಂತಹ ಸಂತೋಷ್ಗೂ ಯಾವ ಲಿಂಕ್ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ತನಿಖೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಬುರುಡೆಯನ್ನು ಕೇರಳಕ್ಕೆ ತೆಕ್ಕೊಂಡೋದ್ರಲ್ಲ, ಯಾಕೆ ತೆಕ್ಕೊಂಡು ಹೋಗಿರ್ಬೋದು, ಯಾಕೆ ಆ ಸಂಸದನ್ನ ಮೀಟ್ ಆಗಿರ್ಬೋದು, ಅವರಿಂದ ಏನು ಸಲಹೆ ಪಡೆದಿರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮುಂದೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಸದ್ಯ 4 ತೀವ್ರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳಾದಂತಹ ಟಿ ಜಯಂತ್, ಗಿರೀಶ್ ಮಟ್ಟಣ್ಣ ಅವರು, ಅದರ ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದಂತಹ ಏನು ಅಭಿಷೇಕ್ ಅನ್ನುವಂತ ಯೂಟ್ಯೂಬರ್ ಇದ್ದಾನೆ, ಆತನ ವಿಚಾರಣೆ ಆಗ್ತಿದೆ. ಅದರ ಜೊತೆಗೆ ನಿನ್ನೆ ರಾತ್ರಿಯಿಂದ ಸೌಜನ್ಯ ಮಾವ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ಚಿನ್ನಯ್ಯ ಉಳಿದುಕೊಂಡಿದ್ದಂಥದ್ದು ಉಜಿರೆಯ ಹಳ್ಳಿ ಮನೆಯ ಒಂದು ರೂಮ್ ನಲ್ಲಿ ಉಳಿದುಕೊಂಡಿದ್ದ, ಅಲ್ಲಿ ಮೀಟಿಂಗ್ ಕೂಡ ಆಗಿತ್ತು. ಆ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಿದಂಥದ್ದು ಇದೇ ಸೌಜನ್ಯ ಮಾವ ಗಿರೀಶ್ ಏನೋ ವಿಠಲಗೌಡ ಅವರು ಕೂಡ ಆ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು. ಹೀಗಾಗಿ ಅವರನ್ನು ಕೂಡ ಸದ್ಯ ಎಸ್ಐಟಿ ಕರೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು. 4 ಕೂಡ ಎಸ್ಐಟಿ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದು, ಅವರಿಂದ ಒಂದಷ್ಟು ಸತ್ಯಗಳು ಈಗ ಹೊರಬರ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ ದಿನೇಶ್, ಈಗ ಎಸ್ಐಟಿ ಮುಂದಿನ ಕ್ರಮ ಏನು? ಒಬ್ಬೊಬ್ಬರದ ಹೆಸರು ಆಚೆ ಬರ್ತಾ ಇದೆ, ತನಿಖೆಯ ಭಾಗವಾಗಿ ಹೆಸರು ಬರ್ತಾ ಇದೆ. ನಿಜ ಈಗ ಎಸ್ಐಟಿ ಏನ್ ಕ್ರಮ ತಗೊಳುತ್ತೆ? ಷಡ್ಯಂತ್ರ ಅಂತ ಕನ್ಫರ್ಮ್ ಆಗ್ತಾ ಇದೆ ಈಗ ಎಸ್ಐಟಿ ಅವರಿಗೆ, ಹೇಗೆ? ಹೌದು ಶ್ರೀಪಾದ್ ಪಾಟೀಲ್, ಷಡ್ಯಂತ್ರದ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಆರಂಭದಲ್ಲಿ ಚಿನ್ನಯ್ಯನನ್ನೇ ತೀವ್ರವಾಗಿ ವಿಚಾರಣೆ ನಡೆಸಿದ್ರು. ಅಂದ್ರೆ ಆರಂಭದಲ್ಲಿ ಮೊದಲು 12 ದಿನ ಕಸ್ಟಡಿಗೆ ಪಡೆದಿದ್ರು. ಆ ಬಳಿಕ ಮೊನ್ನೆ 3ನೇ ತಾರೀಕಿನಂದು ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂತದ್ದು. ಆತನನ್ನ ತೀವ್ರವಾಗಿ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ಪ್ರಕರಣದ ಪ್ರಮುಖರಾದಂತಹ ಟಿ ಜಯಂತ್ ಮತ್ತು ಏನು ಗಿರೀಶ್ ಮಟ್ಟನ್ ಏನಿದ್ದಾರೆ, ಇವರನ್ನು ಕೂಡ ಈಗಾಗಲೇ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇವರಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇವರಿಗೆ ಬೇರೆ ಬೇರೆ ರೀತಿ ಅಂದ್ರೆ ಬೇರೆ ಬೇರೆ ಆಗಿ ಕುಳ್ಳಿರಿಸಿಕೊಂಡು ಅವರನ್ನ ಪ್ರತ್ಯೇಕವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಟಿ ಜಯಂತ್ ಅವರು ಈ ಒಂದು ಬುರುಡೆ ತಂದದ್ದು ಗಿರೀಶ್ ಮಟ್ಟಣ್ಣ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ರು. ಅದರ ಬಳಿಕ ಮಟ್ಟಣ್ಣ ಅವರಲ್ಲಿ ಈ ಒಂದು ಬುರುಡೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಕೇಳಿದಾಗ ಬುರುಡೆಗೂ ನನಗೂ ಯಾವುದೇ ರೀತಿಯಾದಂತಹ ಸಂದರ್ಭ ಏನೋ
ಸಂಬಂಧ ಇಲ್ಲ, ನಾನು ಬುರುಡೆಯನ್ನು ತಂದಿಲ್ಲ ಅಂತ ಹೇಳಿದ್ದ. ಹೀಗಾಗಿ ಇವರ ಇಬ್ಬರ ನಡುವಿನ ಹೇಳಿಕೆಯಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಜೊತೆಗೆ ಚಿನ್ನಯ್ಯ ಈ ಹಿಂದೆ ನೀಡಿದಂತ ಹೇಳಿಕೆ ಸಾಕಷ್ಟು ಗೊಂದಲದಿಂದಲೇ ಕೂಡಿದೆ. ಹೀಗಾಗಿ ಬುರುಡೆಯ ವಿಚಾರವಾಗಿ ಇವರಿಬ್ಬರನ್ನು ಕೂಡ ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಏನು ಜಯಂತನ್ನ ಇವತ್ತಿಗೆ 3ನೇ ದಿನದ ವಿಚಾರಣೆಗೆ ಒಳಪಡಿಸಿದ್ದು. ಗಿರೀಶ್ ಮಟ್ಟಣ್ಣ ಅವರು ನಿನ್ನೆ ಮಧ್ಯಾಹ್ನದ ನಂತರ ವಿಚಾರಣೆಗೆ ಬಂದಿದ್ರು. ತಡರಾತ್ರಿವರೆಗೂ ಕೂಡ ಅವರನ್ನ ವಿಚಾರಣೆ ಮಾಡಿದ್ರು. ಆ ಬಳಿಕ ಅವರು ತೆರಳಿದ್ರು. ಇವತ್ತು ಬೆಳಿಗ್ಗೆ ಮತ್ತೆ ವಿಚಾರಣೆಗೆ ಆಗಮಿಸಿರುವಂತದ್ದು. ಹೀಗಾಗಿ ಇವರನ್ನ ಸದ್ಯ ವಿಚಾರಣೆ ಮಾಡ್ತಾ ಇದ್ದಾರೆ. ಅಗತ್ಯ ಬಿದ್ರೆ ಮುಂದೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಶ್ರೀಪಾದ್ ಪಾಟೀಲ್.